टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಾತಿ ಗಣತಿ ಬಗ್ಗೆ ಸಚಿವರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸ್ವಪಕ್ಷದ ಶಾಸಕರು ಸಚಿವರೇ ಜಾತಿ ಗಣತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಮುದಾಯದ ಅಂಕಿ ಸಂಖ್ಯೆ ಬಗ್ಗೆ ಶಾಸಕರಿಗೆ ಅನುಮಾನ ಇದೆ. ಹಾಗಾಗಿ ಸ್ವಪಕ್ಷದ ಶಾಸಕರೇ ಈಗ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಅಂದ್ರೆ ಅವರಿಗೆ ಒಪ್ಪಿಗೆ ಇಲ್ಲ. ತಮ್ಮ ಸಮುದಾಯದ ಅಂಕಿ ಅಂಶ ಸರಿ ಇಲ್ಲ ಅನ್ನೋದೀಗ ಒಂದಷ್ಟು ಶಾಸಕರ ಅನುಮಾನ. ತಮ್ಮ ಸಮುದಾಯದ ವಾಸ್ತವ ಸಂಖ್ಯೆ ಬೇರೆ ಇದೆ, ವರದಿಯಲ್ಲಿರುವಂತಹ ಸಂಖ್ಯೆನೇ ಬೇರೆ, ಜಾತಿ ಗಣತಿ ಸಮೀಕ್ಷೆಯಲ್ಲಿ ದಾಖಲಾದಂತಹ ಸಂಖ್ಯೆ ಬೇರೆ ಇದೆ. ಹಾಗಾಗಿ ಸಚಿವರೇ ಈಗ ಸಮೀಕ್ಷೆ ವರದಿಯ ನೈಜತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಈ ನಿರ್ಧಾರ ಏನಿದೆ ಅಥವಾ ಪಡ್ಕೊಂಡಿರುವಂತಹ ವರದಿ ಈಗ ಒಂದಷ್ಟು ಗೊಂದಲದ ಗೂಡಾಗಿದೆ. ಸ್ವಪಕ್ಷದ ಶಾಸಕರು ಸಚಿವರಿಂದಲೇ ಈಗ ಅನುಮಾನ ಇದೆ. ಯಾಕಂದರೆ ಸಹಜವಾಗಿಯೇ ಸಮುದಾಯದ ಜನರನ್ನ ಅವರ ವಿಶ್ವಾಸವನ್ನು ಕೂಡ ಉಳಿಸ್ಕೊಳ್ಬೇಕಾದಂಥ ಜವಾಬ್ದಾರಿ ಇವರಿಗಿದೆ. ಸೊ ಆ ಕಾರಣಕ್ಕೆ ಇದು ಪಕ್ಷಾತೀತವಾಗಿ ಈಗ ಎಲ್ಲರೂ ಕೂಡ ವಿಶೇಷವಾಗಿ ಒಕ್ಕಲಿಗರು, ಲಿಂಗಾಯತರು ಇದನ್ನು ವಿರೋಧಿಸುವಂಥ ನಿಟ್ಟಿನಲ್ಲಿ ಆರಂಭದಿಂದಲೂ ಕೂಡ ಆಗ್ತಾ ಇತ್ತು. ಅದೀಗ ಮುಂದುವರಿತಾ ಇದೆ. ಸೊ ಜಾತಿ ಗಣತಿ ಸಮೀಕ್ಷೆಯಲ್ಲಿ ದಾಖಲಾದಂಥ ಸಂಖ್ಯೆಗಳೇ ಬೇರೆ ಇದೆ. ಒಂದಷ್ಟು ಸಚಿವರು ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೊ ಸಚಿವರಿಂದ ಸಮೀಕ್ಷೆಯ ನೈಜತೆ ಬಗ್ಗೆ ಅನುಮಾನ ಇದೆ. ಸಂಖ್ಯೆ ಏನು ಕೊಟ್ಟಿದ್ದಾರೆ ಅದು. ಸೊ ಈ ಜಾತಿ ಗಣತಿ ಗೊಂದಲವನ್ನ ಬಗೆಹರಿಸೋದಕ್ಕೆ ಸಿಎಂ ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ. ಅನುಮಾನ ಹಿನ್ನೆಲೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಿಎಂ ಈಗ ಮುಂದಾಗ್ತಿರೋದು. ವಿಧಾನಸಭಾ ವಾರು ಅಂಕಿ ಸಂಖ್ಯೆ ನೀಡಲು ಮುಂದಾದಂಥ ಸಿಎಂ ಒಂದೊಂದು ಕ್ಷೇತ್ರದ್ದು ಸಂಖ್ಯೆಯನ್ನ ನೀಡೋಕೆ ಮುಂದಾಗಿದ್ದಾರೆ. ಜಾತಿ ಗಣತಿ ಗೊಂದಲ ಬಗೆಹರಿಸೋದಕ್ಕೆ ಸಿಎಂ ಕಸರತ್ತು. ಒಂದೊಂದು ಕ್ಷೇತ್ರದಲ್ಲಿ ಎಷ್ಟು ಜನ, ಎಷ್ಟು ಲಿಂಗಾಯತರು, ಎಷ್ಟು ಒಕ್ಕಲಿಗರು ಇದೆಲ್ಲದರ ಬಗ್ಗೆ ಕೂಡ ವಿವರವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಜಾತಿ ಗಣತಿ ವರದಿ ಅನ್ನೋದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಒಂದಷ್ಟು ಮಂದಿ ಹೇಳ್ತಿರುವಂತಹ ಪ್ರಕಾರ, ಸಮುದಾಯಗಳು ಹೇಳ್ತಿರುವಂತಹ ಪ್ರಕಾರ ಇದು ಆಲ್ರೆಡಿ ಹಿಂದೆ ಆಗಿರುವಂತಹ ರಿಪೋರ್ಟ್, ಇದು ಈಗ ಸಾಕಷ್ಟು ಅಪ್ಡೇಟ್ ಆಗಿದೆ. ಜೊತೆಗೆ ನಂಬರ್ಗಳು ಏನು ಸಂಖ್ಯೆಯಲ್ಲಿ ನಮೂದಾಗಿದೆ ಅದು ವಾಸ್ತವದಿಂದ ದೂರವಾಗಿದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಹೇಗೆ ಸಿಎಂ ಇದನ್ನು ಪರಿಹರಿಸ್ತಾರೆ, ಸಚಿವರಲ್ಲಿರುವಂತಹ ಅಸಮಾಧಾನ ಏನು, ಇದಕ್ಕೇನು ಸೊಲ್ಯೂಷನ್ ಹೇಗೆ ಅಂತ? ಅವಿನಾಶ್, ಒಂದು ಕಡೆ ಜಾತಿಯ ವಿಷ ಬೀಜವನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ರಾಜಕಾರಣಿಗಳು ವೇದಿಕೆಯ ಮೇಲೆ ಭಾಷಣವನ್ನ ಮಾಡ್ತಾರೆ. ಇದೀಗ ಜಾತಿ ಜನಗಣತಿಯನ್ನ ಮಾಡಿಕೊಂಡು ಅದರ ಹೆಸರಿನಲ್ಲಿ ಕಿತ್ತಾಟ ಕೂಡ ಪ್ರಾರಂಭವಾಗಿದೆ. ಆದ್ರೆ ಈ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಏನು ಪರಿಹಾರ ಅನ್ನೋ ಬಗ್ಗೆ ಮುಖ್ಯಮಂತ್ರಿಗಳು ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಶಾಸಕರಿಗೆ ಮತ್ತು ಸಚಿವರಿಗೆ ಇರುವಂತಹ ಅನುಮಾನ ಈಗ ಸಮೀಕ್ಷೆಯಲ್ಲಿ ಇರುವಂತಹ ಅಂಕಿ ಸಂಖ್ಯೆಗಳಿಗೂ ನೈಜವಾದಂತಹ ಸಮುದಾಯದ ಅಂಕಿ ಸಂಖ್ಯೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮಗೆ ಎಷ್ಟು ಸಮುದಾಯ ಎಷ್ಟೆಷ್ಟಿದೆ ಅನ್ನುವಂತಹ ಅಂಕಿ ಸಂಖ್ಯೆಗಳು ತಮಗೆ ಮೊದಲೇ ಇದೆ. ವೋಟರ್ ಐಡಿಯನ್ನ ತೆಗೆದುಕೊಂಡ್ರೆ ಯಾವ ಸಮುದಾಯ ಎಷ್ಟಿದೆ ಅನ್ನುವಂತ ಪಿನ್ ಟು ಪಿನ್ ಮಾಹಿತಿ ನಮಗೆ ಲಭ್ಯ ಇದೆ. ಆದ್ರೆ ಈಗ ಸಮೀಕ್ಷೆಯಲ್ಲಿ ಬಿಡುಗಡೆಯಾಗಿರುವಂತಹ ವರದಿಗಳ ಪ್ರಕಾರ ಅಂಕಿ ಸಂಖ್ಯೆಗಳನ್ನ ಲೆಕ್ಕಾಚಾರ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗುವಂತಹ ಅಂಕಿ ಸಂಖ್ಯೆಗಳ ವರದಿಯಾಗಿದೆ. ಈ ಕಾರಣಕ್ಕೋಸ್ಕರ ಇದು ನೈಜತೆಯ ಬಗ್ಗೆ ಸಾಕಷ್ಟು ಸಚಿವರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಮಾತ್ರವಲ್ಲ, ಹಿಂದುಳಿದ ವರ್ಗದ ಹಲವು ಮಂದಿ ಸಚಿವರಿಗೂ ಕೂಡ ಈ ಅಂಕಿ ಸಂಖ್ಯೆಗಳ ಬಗ್ಗೆ ಮತ್ತು ಕೆಲವೊಂದಿಷ್ಟು ಮೀಸಲಾತಿಯ ಪ್ರಕ್ರಿಯೆ ಬಗ್ಗೆ ಶಿಫಾರಸು ಮಾಡಿರುವಂತಹ ವಿಚಾರಕ್ಕೂ ಕೂಡ ಅಸಮಾಧಾನವಿದೆ. ಈ ಕಾರಣಕ್ಕೋಸ್ಕರ ಇದೀಗ ಈ ಅಸಮಾಧಾನವನ್ನ ಮತ್ತು ಅನುಮಾನಗಳನ್ನ ಪರಿಹರಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪರಿಹಾರವನ್ನ ಕಂಡು ಹಿಡಿದಿದ್ದಾರೆ. ಅದು ವಿಧಾನಸಭಾ ವಾರು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಸಚಿವರಿಗೆ ನೀಡಲಾಗಿದೆ. ಅಂದ್ರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜಾತಿಯ ಅಂಕೆ ಸಂಖ್ಯೆಗಳಿದಾವೆ ಅಂತ ಹೇಳಿ ಕ್ಷೇತ್ರವಾರು ವಿವರಗಳನ್ನ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ನೀಡಲಾಗಿದೆ. ಸದ್ಯಕ್ಕೆ ಸಮೀಕ್ಷೆಯ ಪ್ರಕಾರ ಬಹಿರಂಗಗೊಂಡಿರುವಂತದ್ದು ಕೇವಲ ಒಟ್ಟಾರೆ ರಾಜ್ಯದಲ್ಲಿ ಸಮೀಕ್ಷೆಗೆ ಒಳಪಟ್ಟವರೆಷ್ಟು ಮತ್ತು ಅದರಲ್ಲಿ ಕ್ಯಾಟಗರಿ ವೈಸು ಮತ್ತು ಜಾತಿ ವೈಸು ಎಷ್ಟಿದ್ದಾರೆ ಅನ್ನುವಂತ ಮಾಹಿತಿ ಬಹಿರಂಗ ಆಗಿದೆ. ಆದ್ರೆ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಆ ಒಂದು ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನ ಶಾಸಕರಿಗೆ ಮತ್ತು ಸಚಿವರಿಗೆ ತಲುಪಿಸಿದ್ದೆ ಆದ್ರೆ ಎಲ್ಲೋ ಒಂದ್ ಕಡೆ ಇರುವಂತಹ ಅನುಮಾನಗಳು ಬಗೆಹರಿಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲೂ ಕೂಡ ಭರವಸೆಯನ್ನ ನೀಡಿದ್ದಾರೆ. ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರಾಗಿರುವಂತಹ ಶಿವರಾಜ್ ತಂಗೇಡಿ ಅವರು ಈ ಒಂದು ಸಿಡಿಯನ್ನ ಕೊಡ್ತೀವಿ ಎಲ್ಲಾ ಶಾಸಕರಿಗೆ ಮತ್ತು ಸಚಿವರಿಗೆ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಶಾಸಕರು ಮತ್ತು ಸಚಿವರು ಇದರ ಅಧ್ಯಯನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಧಿಕೃತವಾಗಿ ಅಲ್ಲದೆ ಹೋದ್ರು ಅನಧಿಕೃತವಾಗಿ ಆದ್ರೂ ಯಾವ ಜಾತಿಯ ಮತದಾರರು ಎಷ್ಟಿದ್ದಾರೆ ಎನ್ನುವಂತ ಸಂಪೂರ್ಣವಂತ ವಿವರಗಳನ್ನ ಶಾಸಕರು ಮತ್ತು ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ಕಲೆ ಹಾಕಿರ್ತಾರೆ. ಅದರ ಆಧಾರದ ಮೇಲೆ ಅದನ್ನ ಈ ಸಮೀಕ್ಷೆಗೆ ತಾಳೆ ಹಾಕಿ ನೋಡಿದ್ರೆ ಸರಿ ಹೋಗಬಹುದು ಮತ್ತು ಆ ರೀತಿಯ ಅನುಮಾನಗಳು ಬಗೆಹರಿಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಲಾಗಿದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.